ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 17 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್, ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಕೆಲವು ಪ್ರಮುಖ ಕಂಪ್ನಿಗಳದ್ದು Q4 ಫಲಿತಾಂಶಗಳು ಬಂದಿದೆ, ಅಂದರೆ Q4 ರಿಸಲ್ಟ್ಸ್ಗಳು ಬಂದಿದೆ. ಅದು ನೆಟ್ ಪ್ರಾಫಿಟ್ ಲಾಭಗಳು ಎಷ್ಟೆಷ್ಟು ಮಾಡಿದೆ ಅಂತ, ಹಾಗೆ ಡಿವಿಡೆಂಡ್ಗಳು ಎಷ್ಟು ಮಾಡಿದೆ ಅಂತ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ನೋಡೋಣ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,466.10ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಒಂದು 62.25 ಪಾಯಿಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ. ನಿನ್ನೆನೂ ಏರಿಕೆ ಆಗಿದ್ದು, ಇತ್ತೀಚೆಗೆ ಸ್ವಲ್ಪ ಸೆಕ್ಷನ್ಸ್ಗಳಲ್ಲಿ ಏರಿಕೆ ನೋಡ್ಬೋದು ನಾವು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,917 ಪಾಯಿಂಟ್ಸಿಗೆ ಇದು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 253 ಪಾಯಿಂಟ್ಸ್ ಇವತ್ತು ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳಂದರೆ ಟಾಟಾ ಮೋಟರ್ಸ್, ಇದು ಸುಮಾರು 900 ರೂಪಾಯಿಂದ 1000 ರೂಪಾಯಿ ರೇಂಜ್ನಲ್ಲಿ ಟ್ರೇಡ್ ನಡೀತಾ ಇದೆ. ಇವತ್ತು ನೀವು ನೋಡೋದಾದರೆ ಸುಮಾರು 1% ಅಷ್ಟು ಏರಿಕೆ ಆಗಿದೆ. ಅಂದರೆ 9 ರೂಪಾಯಿ 30 ಪೈಸೆ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಆಧಾರ್ ಹೌಸಿಂಗ್ ಫಿನಾನ್ಸ್ ಇತ್ತೀಚಿಂದ ಅಂದರೆ ಒಂದು IPO ಇಂದ ಒಂದು ಲೀಸ್ಟ್ ಆಗಿರೋ ಕಂಪ್ನಿ ಇದು. ಸುಮಾರು ಇದು ಒಂದು 10 ರೂಪಾಯಿ ಒಂದು 10 ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಇಂಡಿಜಿನಿ ಲಿಮಿಟೆಡ್ ಇದು ಒಂದು ಸುಮಾರು 3% ಅಷ್ಟು ಇಳಿಕೆ ಆಗಿದೆ. ಹಾಗೆ IRFC ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ಗಳು ಕೊಟ್ಟಿದ್ದು ಶೇರ್ ಅಂತಲೇ ಹೇಳ್ಬೋದು. ಇವತ್ತು ಒಂದೇ ದಿವಸಕ್ಕೆ ಇದು ಸುಮಾರು 7% ಅಷ್ಟು ಏರಿಕೆ ಕಂಡಿದೆ. ಹಾಗೆ ಟಾಟಾ ಪವರ್ ನೋಡೋದಾದರೆ ಸುಮಾರು ಇದು ಪ್ರತಿಯೊಂದು ಶೇರಲ್ಲಿ ಸುಮಾರು 2 ರೂಪಾಯಿ 35 ಪೈಸೆ ಅಷ್ಟು ಏರಿಕೆ ಆಗಿದೆ. ವೊಡಾಫೋನ್ ಐಡಿಯಾ ಸುಮಾರು ಇವತ್ತು ಒಂದೇ ದಿವಸದಲ್ಲಿ ಒಂದು 10 ಪೈಸೆ ಅಷ್ಟು ಏರಿಕೆ ಆಗಿದೆ, ಟ್ರೆಂಡಿಂಗ್ ಶೇರ್. ಹಾಗೆ ನಿಫ್ಟಿ 50ನಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಮಹೇಂದ್ರ ಮೇನ್ ನೋಡೋದಾದ್ರೆ ಒಂದು 6% ಅಷ್ಟು ಏರಿಕೆ ತೋರಿಸಿದೆ. ಅಂದರೆ 142 ರೂಪಾಯಿ 85 ಪೈಸೆ ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಹಾಗೆ JSW ಸ್ಟೀಲ್ ನೋಡಿದ್ರೆ 21 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಗ್ರಾಸಿಮ್ ಇಂಡಸ್ಟ್ರಿ ಸುಮಾರು 51 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಸುಮಾರು 181 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಂ ಚೆನ್ನಾಗಿ ಮಾಡ್ತಾ ಇದೆ, ಇದು ನೋಡಿದ್ರೆ 9 ರೂಪಾಯಿ 55 ಪೈಸೆ ಅಷ್ಟು ಏರಿಕೆ ಇದೆ. ಕೋಟಕ್ ಬ್ಯಾಂಕ್ ನೋಡೋದಾದರೆ ಒಂದು RBI ರೆಸ್ಟ್ರಿಕ್ಷನ್ಸ್ ಇತ್ತು, ಸುಮಾರು ಇಳಿದಿತ್ತು. ಇವತ್ತು ಒಂದು 24 ರೂಪಾಯಿ 50 ಪೈಸೆ ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಸುಮಾರು ಒಂದು 32 ರೂಪಾಯಿ 90 ಪೈಸೆ, ಅಂದರೆ ಒಂದು 33 ರೂಪಾಯಿ ಅಷ್ಟು ಏರಿಕೆ ಇದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್, ಹಾಗೆ ITC, NTPC, ಟಾಟಾ ಮೋಟಾರ್ಸು, ಟಾಟಾ ಸ್ಟೀಲು, ಟೈಟನ್ನು, ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಏರಿಕೆ ಕಂಡಿರುವ ಶೇರ್ಸ್ಗಳು ಅಥವಾ ಟಾಪ್ ಗೇನರ್ಸ್ ಅಂತ ಹೇಳ್ಬೋದು. ರೂಲ್ಕಾ ಎಲೆಕ್ಟ್ರಿಕಲ್ ಲಿಮಿಟೆಡ್ ಇದು SME IPO, ಇದ್ರ ಬಗ್ಗೆ ನೆನೆ ಸ್ವಲ್ಪ ಮಾತಾಡಿದ್ವಿ. 16ನೇ ತಾರೀಕು ಓಪನ್ ಆಯಿತು, 21ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಅಪ್ಲಿಕೇಶನ್ಸ್ ಹಾಕಿದ್ರೆ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್ ಇದು ಒಂದು IPOಗೆ ಬಂದಿರೋದು, ಇವತ್ತು ಇದು ಕ್ಲೋಸ್ ಆಗಿದೆ ಇದು. ಹಾಗೆ JSW ಸ್ಟೀಲ್ Q4 ರಿಸಲ್ಟ್ಸ್ ನಾವು ನೋಡೋದಾದರೆ ಫಲಿತಾಂಶ ಜನವರಿಯಿಂದ ಮಾರ್ಚ್ ತನಕ ಎಷ್ಟು ಲಾಭ ಮಾಡಿದೆ, ನೆಟ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ರೆ 1322 ಕೋಟಿಯಷ್ಟು ಇದು ಡಿಕ್ಲೇರ್ ಮಾಡಿದರೆ. ಹಾಗೆ ಡಿವಿಡೆಂಡ್ನು ಇದು ಡಿಕ್ಲೇರ್ ಮಾಡಿದರೆ ಪ್ರತಿಯೊಂದು ಶೇರಿಗೆ 7 ರೂಪಾಯಿ 30 ಪೈಸೆ ಅಷ್ಟು ಡಿವಿಡೆಂಟ್ ಡಿಕ್ಲೇರ್ ಮಾಡಿದೆ ಇದು. ಅಂದರೆ ಡಿವಿಡೆಂಡ್ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ಇದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಅಥವಾ ಇದರಲ್ಲಿ ಎಂಡಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ನೋಡಿ. ಡಿವಿಡೆಂಟ್ ಒಂದು ಕಂಪ್ನಿ ಪ್ರತಿಯೊಂದು ಶೇರ್ ಹೋಲ್ಡರ್ಸ್ ಪ್ರತಿಯೊಂದು ಶೇರಿಗೆ ಇಷ್ಟು ಅಂತ ದುಡ್ಡು ಕೊಡುತ್ತೆ, ಬೋನಸ್ ಥರ. ಹಾಗೆ ಬಂಧನ್ ಬ್ಯಾಂಕ್ ನೋಡಿದ್ರೆ Q4 ರಿಸಲ್ಟ್ಸ್ ಇದು ಇಳಿದಿದೆ. ಆ್ಯಕ್ಚುಲಿ ಇದು ಓವರಾಲ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಇದು Q4 ರಿಸಲ್ಟ್ಸ್ ನೋಡಿದ್ರೆ ಜನವರಿಯಿಂದ ಮಾರ್ಚ್ ನೆಟ್ ಪ್ರಾಫಿಟ್ ಬಂದು 54.63 ಕೋಟಿ ರೂಪಾಯಿ ಮಾಡಿದೆ. ಹಾಗೆ ಡಿವಿಡೆಂಟ್ ಸುಮಾರು 1 ರೂಪಾಯಿ 50 ಪೈಸೆ ಅಷ್ಟು ಇದು ಡಿಕ್ಲೇರ್ ಮಾಡಿದೆ ಬಂಧನ್ ಬ್ಯಾಂಕ್. ಹಾಗೆ Q4 ರಿಸಲ್ಟ್ಸ್ ನೋಡೋದಾದರೆ ಇದು ನೆಟ್ ಪ್ರಾಫಿಟ್ ಸುಮಾರು ಒಂದು 13.35 ಕೋಟಿ ರೂಪಾಯಿ ಅಷ್ಟು ನೆಟ್ ಪ್ರಾಫಿಟ್ ಮಾಡಿದೆ. ಡಿವಿಡೆಂಟ್ ಬಂದು 1 ರೂಪಾಯಿ ಡಿಕ್ಲೇರ್ ಮಾಡಿದೆ ತಮ್ಮ ಶೇರ್ ಹೋಲ್ಡರ್ಸ್ಗಳಿಗೆ. ಹಾಗೆ ಮಹೇಂದ್ರ ನೋಡೋದಾದರೆ ಇದು ಒಂದು ಒಳ್ಳೆ Q4 ರಿಸಲ್ಟ್ಸ್ ಕೊಟ್ಟಿರೋ ಒಂದು ಕಂಪನಿ ಅಂತ ಹೇಳ್ಬೋದು ಮಹೇಂದ್ರ. ಇದು ಸುಮಾರು ನೆಟ್ ಪ್ರಾಫಿಟ್ ಸುಮಾರು 2038 ಕೋಟಿ ರೂಪಾಯಿ ಅಷ್ಟು ಇದು ನೆಟ್ ಪ್ರಾಫಿಟ್ ಇದು ಲಾಭ ಮಾಡಿದೆ ಈ ಕಂಪನಿ ಜನವರಿಯಿಂದ ಮಾರ್ಚ್ 2024ನಲ್ಲಿ. ಇದು ಒಂದು ಒಳ್ಳೆ ಲಾಭ ಮಾಡಿರೋ ಒಂದು ಕಂಪ್ನಿ ಅಂತ ಹೇಳ್ಬೋದು. ಹಾಗೆ ಅಪೋಲೋ ಟೈರ್ಸ್ ನೋಡೋದಾದರೆ ಇದು ಒಂದು ಸುಮಾರು 354 ಕೋಟಿ ರೂಪಾಯಿ ಅಷ್ಟು ಇದು ಡಿಕ್ಲೇರ್ ಮಾಡಿದೆ ಜನವರಿಯಿಂದ ಮಾರ್ಚ್ Q4 ರಿಸಲ್ಟ್ಸ್ ಇಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಅಂತ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಇದು ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 5 ವರ್ಷದಲ್ಲಿ ಸುಮಾರು 170 ರೂಪಾಯಿಂದ ಹೆಚ್ಚು ಕಡಿಮೆ 1838 ರೂಪಾಯಿಗೆ ಇವಾಗ ಟ್ರೇಡ್ ನಡೀತಿದೆ. ಅಂದರೆ ಒಂದು 978% ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್. ನೋಡ್ಬೋದು 2009ರಲ್ಲಿ ಒಂದು 170 ಚಿಲ್ಲರಲ್ಲಿ ಇದ್ದಿದ್ದು ಇವಾಗ 1838 ರೂಪಾಯಿನಲ್ಲಿ ಟ್ರೇಡ್ ನಡೀತಿದೆ. ಹಾಗೆ Naukri.com ನೋಡೋದಾದರೆ ಇದು ಒಂದೇ ವರ್ಷದಲ್ಲಿ ನೋಡಿದ್ರೆ ಒಂದು ಆಲ್ಮೋಸ್ಟ್ ಒಂದು 66% ಅಷ್ಟು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್. 3700 ಚಿಲ್ಲರಲ್ಲಿ ಇದ್ದಿದ್ದು ಇವಾಗ 6220 ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ. ಇವತ್ತು ಒಂದೇ ದಿವಸದಲ್ಲಿ ಒಂದು 6% ಅಷ್ಟು ಇದು ಏರಿಕೆ ನೋಡಿದ್ರೆ. ಇಂಥ ಶೇರ್ಸ್ಗಳನ್ನ ನಾವು ನೋಡೋದಿಲ್ಲ ಅಥವಾ ಇದನ್ನು ತುಂಬ ಗಮನ ಹರಿಸಲ್ಲ. ಇಂಥ ಶೇರ್ಸ್ಗಳು ಮೇನ್ ಟಾಪ್ ಏನಿದೆ ಅದನ್ನು ನೋಡ್ಕೊಂಡು ಹೋಗ್ತೀವಿ. ಇದನ್ನು ನೋಡ್ಬೋದು, ಒಂದು ಒಳ್ಳೆಯ ರಿಟರ್ನ್ಸ್ ಕೊಟ್ಟಿರೋ ಶೇರ್. ಹಾಗೆ 18ನೇ ತಾರೀಕು ಮೇ ಅಂದರೆ ನಾಳೆ ಒಂದು ಶನಿವಾರ ಒಂದು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ಸ್ ನಡೆಯುತ್ತೆ.
ಬೆಳಗ್ಗೆ 9:15ರಿಂದ 10 ಗಂಟೆ ತನಕ ಒಂದು ಟ್ರೇಡಿಂಗ್ ಸೆಷನ್ಸ್ ಇರುತ್ತೆ. ಹಾಗೆ 11:45ರಿಂದ 1 ಗಂಟೆ ತನಕ ಒಂದು ಟ್ರೇಡಿಂಗ್ ಸೆಷನ್ಸ್ ಇರುತ್ತೆ. ಒಂದು ಪ್ರೈಮರಿ ಸೈಟಲ್ಲಿ ನಡೀತು, ಒಂದು ಡಿಸಾಸ್ಟರ್ ರಿಕವರಿ ಸೈಟಲ್ಲಿ ನಡೀತು. ಹಾಗೆ 20 ಮೇ 2024 ಸೋಮವಾರ ನಮ್ಮ ದೇಶದ ಶೇರ್ ಮಾರ್ಕೆಟ್ ರಜಾ ಇರುತ್ತೆ. ಯಾವುದೇ ರೀತಿ ಟ್ರೇಡ್ ಅವತ್ತು ನಡೆಯೋದಿಲ್ಲ. ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.